ನಮಸ್ಕಾರ ಗೆಳೆಯರೇ, ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಆಪ್ಷನ್ಸ್ ಕಾಂಟ್ರಾಕ್ಟ್ ಬಗ್ಗೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನಿಮಗೆ ತಿಳಿಸ್ಬಿಡ್ತೀನಿ, ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ಇಲ್ಲಿ ಯಾವುದೇ ಟ್ರೇಡಿಂಗ್ ರೆಕಮೆಂಡೇಷನನ್ನು ನಾನು ನಿಮಗೆ ಕೊಡ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ಈ ವಿಡಿಯೋದ ಮೊದಲ ಭಾಗ ನೋಡಿಲ್ಲ ಅಂದರೆ ಅದನ್ನು ಖಂಡಿತ ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ಇಲ್ಲಿ ಈ ಕಾರ್ಡ್ನಲ್ಲಿ ಎರಡೂ ಕಡೆ ನೀಡಿದ್ದೀನಿ. ಇದರ ಪಾರ್ಟ್ 1 ವಿಡಿಯೋ ನೋಡಿದರೆ ನಿಮಗೆ ಈ ವಿಡಿಯೋದಲ್ಲಿ ಹೇಳೋ ವಿಷಯಗಳು ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಈ ಆಪ್ಷನ್ಸ್ ಕಾಂಟ್ರಾಕ್ಟ್ ಅಂದರೆ ಏನು, ಅದರಲ್ಲಿ ಟ್ರೇಡಿಂಗ್ ಮಾಡಿ ಹೇಗೆ ಪ್ರಾಫಿಟ್ ಗಳಿಸೋದು ಅನ್ನೋದನ್ನು ಒಂದು ಉದಾಹರಣೆಯೊಂದಿಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಮರಿದಿರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ಹೆಚ್ಚು ತಡ ಮಾಡಿದ್ರೆ ಶುರು ಮಾಡೋಣ. ನಾನು ನಿಮ್ಮ ರಾಕೇಶ್, ನೀವು ನೋಡ್ತಾ ಇದ್ರೆ ಆಸ್ಪೈರಿಂಗ್ ಇಂಡಿಯನ್ ಚಾನಲ್. ಸ್ನೇಹಿತರೆ, ಈ ಆಪ್ಷನ್ಸ್ ಕಾಂಟ್ರಾಕ್ಟನ್ನು ಒಂದು ಸಣ್ಣ ಉದಾಹರಣೆಯಿಂದ ತಿಳ್ಕೊಳ್ಳೋಣ. ನಂತರ ರಿಯಲ್ ಎಕ್ಸಾಂಪಲ್ನ ಇಟ್ಕೊಂಡು ತಿಳ್ಕೊಳ್ಳೋಣ. ರಾಮು ಒಬ್ಬ ಇಂಜಿನಿಯರ್. ಆತ ಬೆಂಗಳೂರಿನ ರೂರಲ್ ಏರಿಯಾನಲ್ಲಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡೋ ಪ್ಲ್ಯಾನ್ನಲ್ಲಿದ್ದಾನೆ. ಆತ ಮೇನ್ ರೋಡ್ಗೆ ಹತ್ತಿರ ಇರೋ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡೋ ಪ್ಲ್ಯಾನ್ನಲ್ಲಿದ್ದಾನೆ. ಯಾಕಂದರೆ ಅಲ್ಲಿ ಇನ್ನು 6 ತಿಂಗಳ ಸಮಯದಲ್ಲಿ ಒಂದು ಹೈವೇ ಬರ್ತಿದೆ ಅನ್ನೋ ಸುದ್ದಿ ರಾಮುಗೆ ಸಿಕ್ಕಿದೆ. ಇಂಥ ಒಂದು ಸುದ್ದಿ ಕನ್ಫರ್ಮ್ ಆದರೆ ಆಗ ಸುತ್ತಮುತ್ತಲಿನ ಜಾಗದ ಬೆಲೆ ಈಗಿರೋ ಬೆಲೆಗಿಂತ ಹೆಚ್ಚಾಗತ್ತೆ. ಹಾಗಾಗಿ ಈಗ ಕಡಿಮೆ ಬೆಲೆಗೆ ಲ್ಯಾಂಡನ್ನು ಖರೀದಿ ಮಾಡಿ ನಂತರ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳೋ ಯೋಚನೆಯಲ್ಲಿದ್ದಾನೆ ನಮ್ಮ ರಾಮು. ಅದೇ ಸಮಯದಲ್ಲಿ ರಾಮುವಿನ ಸ್ನೇಹಿತನಾದ ಸೋಮು ಅದೇ ಜಾಗದಲ್ಲಿ ಮೇನ್ ರೋಡ್ಗೆ ಹತ್ತಿರ ಇರೋ ತನ್ನ ಪ್ರಾಪರ್ಟಿಯನ್ನು ಮಾರಾಟ ಮಾಡೋದಕ್ಕಾಗಿ ಖರೀದಿದಾರರನ್ನು ಹುಡುಕ್ತಿದ್ದಾನೆ. ಸೋಮುವಿಗೆ ಮತ್ಯಾವುದೋ ಕಾರಣದಿಂದ ತನ್ನ ಜಾಗದ ಬೆಲೆ ಕಡಿಮೆ ಆಗಬಹುದು ಅನ್ನೋ ಸುದ್ದಿ ಬಂದಿರುತ್ತೆ. ಹಾಗಾಗಿ ಸೋಮು ಬೆಲೆ ಕಡಿಮೆ ಆಗೋದ್ರ ಒಳಗೆ ತನ್ನ ಜಾಗವನ್ನು 10 ಲಕ್ಷ ರೂಪಾಯಿ ಮಾರಾಟ ಮಾಡಿಬಿಡೋ ನಿರ್ಧಾರದಲ್ಲಿ ಇರ್ತಾನೆ. ಇಲ್ಲಿ ರಾಮುವಿಗೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಅವನ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಒಂದು ಹೈವೇ ಬಂದರೆ ಅಥವಾ ಕನಿಷ್ಠ ಪಕ್ಷ ಅದರ ಸುದ್ದಿ ಸರ್ಕಾರದಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆದರೆ ಆಗ ರಾಮು ಅಂದ್ಕೊಂಡ ಹಾಗೆ ತಾನು ಲಾಭ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಇಲ್ಲದಿದ್ದ ಪಕ್ಷದಲ್ಲಿ ರಾಮುಗೆ ಲಾಸ್ ಕೂಡ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ರಾಮು ಇಲ್ಲಿ ಸೋಮುವಿನ ಬಳಿ ಹೋಗಿ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಮೊದಲಾಗಿ ರಾಮು ಸೋಮುವಿಗೆ 1 ಲಕ್ಷ ಮುಂಗಡ ಹಣವನ್ನು ನೀಡಬೇಕು. ಹಾಗೂ ಸೋಮು 6 ತಿಂಗಳ ನಂತರ ತನ್ನ ಜಾಗವನ್ನು ರಾಮುವಿಗೆ ಮಾರಬೇಕು. ಅದನ್ನು ಮತ್ತಾರಿಗೂ ಮಾರೋ ಹಾಗಿಲ್ಲ. ಒಂದು ವೇಳೆ ರಾಮು ಸೋಮುವಿನ ಬಳಿ ಜಾಗವನ್ನು ಖರೀದಿಸದೇ ಇದ್ದರೆ ಆಗ ರಾಮುಗೆ ನೀಡಿದ 1 ಲಕ್ಷ ಮುಂಗಡ ಹಣ ಸೋಮು ಬಳಿಯೇ ಉಳ್ಕೊಳ್ಳುತ್ತೆ. ರಾಮುವಿಗೆ ಆ 1 ಲಕ್ಷ ನಷ್ಟವಾಗುತ್ತೆ. ಇಲ್ಲಿ ರಾಮು ಅಂದುಕೊಂಡ ಹಾಗೆ ಲ್ಯಾಂಡ್ನ ಪ್ರೈಸ್ 10 ಲಕ್ಷದಿಂದ ಸುಮಾರು 15 ಲಕ್ಷಕ್ಕೆ ಹೆಚ್ಚಾದರೆ ಆಗ ರಾಮುವಿಗೆ 15 ಲಕ್ಷ ಮೈನಸ್ 10 ಲಕ್ಷ ಹಾಗೆ ತಾನು ಕೊಟ್ಟ ಮುಂಗಡ ಹಣ 1 ಲಕ್ಷ, ಅದರಿಂದ ಕಳೆದ್ರೆ ಒಟ್ಟಾರೆ 4 ಲಕ್ಷ ಪ್ರಾಫಿಟ್ ಬರುತ್ತೆ. ಇನ್ ಕೇಸ್ ಆ ಹೈವೇ ಪ್ರಾಜೆಕ್ಟ್ ವಿಷಯ ಸುಳ್ಳಾಗಿ ಆ ಜಾಗದ ಬೆಲೆ 10 ಲಕ್ಷವೇ ಇದ್ರೆ ರಾಮು ಅದನ್ನ ಖರೀದಿ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಅದನ್ನ ಖರೀದಿ ಮಾಡಿ ಮತ್ತೆ ಮಾರಾಟ ಮಾಡಿದ್ರೆ ರಾಮುವಿಗೆ ನಷ್ಟನೇ ಹೆಚ್ಚಾಗತ್ತೆ. ಇನ್ ಕೇಸ್ ಲ್ಯಾಂಡ್ ಪ್ರೈಸ್ 11 ಲಕ್ಷಕ್ಕೆ ಏರಿದ್ರೆ ಆಗ ಕೂಡ ರಾಮುವಿಗೆ ಲಾಭ ಇರಲ್ಲ. ಯಾಕಂದ್ರೆ ರಾಮುವಿನ ಒಟ್ಟಾರೆ ಬಂಡವಾಳ 10 ಲಕ್ಷ ಪ್ಲಸ್ 1 ಲಕ್ಷ ಮುಂಗಡ ಹಣ ಅಂದರೆ 11 ಲಕ್ಷ ಆಗಿರುತ್ತೆ. ಹಾಗಾಗಿ ರಾಮುವಿಗೆ ಲಾಭವಾಗಬೇಕಾದ್ರೆ ಕನಿಷ್ಠ ಪಕ್ಷ ಲ್ಯಾಂಡ್ನ ಬೆಲೆ 11 ಲಕ್ಷಕ್ಕಿಂತ ಹೆಚ್ಚಿರಲೇಬೇಕು. ಅದೇ ಸಮಯದಲ್ಲಿ ಇನ್ ಕೇಸ್ ಲ್ಯಾಂಡ್ನ ವ್ಯಾಲ್ಯೂ ಹೆಚ್ಚಾಗದೇ ಇದ್ರೆ ಸೋಮುವಿಗೆ 1 ಲಕ್ಷ ಪ್ರಾಫಿಟ್ ಬಂದೇ ಬರುತ್ತೆ. ಆದರೆ ಒಂದು ಪಕ್ಷದಲ್ಲಿ ಹೈವೇ ಪ್ರಾಜೆಕ್ಟ್ ವಿಷಯ ನಿಜ ಆಗಿ ಲ್ಯಾಂಡ್ ವ್ಯಾಲ್ಯೂ 10 ಲಕ್ಷಕ್ಕಿಂತ ಹೆಚ್ಚಾದರೆ, ಉದಾಹರಣೆಗೆ 15 ಲಕ್ಷ ರೂಪಾಯಿವರೆಗೂ ಏರಿದ್ರೂ ಸಹ ಸೋಮು ರಾಮುವಿಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಪ್ರಕಾರ 10 ಲಕ್ಷಕ್ಕೆ ಮಾರಾಟ ಮಾಡಬೇಕಾಗತ್ತೆ. ಆಗ ಸೋಮುವಿಗೆ 4 ಲಕ್ಷ ರೂಪಾಯಿ ನಷ್ಟವಾಗುತ್ತೆ. ಇಲ್ಲಿ ಸೋಮುವಿನ ಜಾಗವನ್ನ 6 ತಿಂಗಳ ನಂತರ ಖರೀದಿಸೋ ಅಧಿಕಾರವನ್ನ ಈ ಕಾಂಟ್ರಾಕ್ಟ್ ಕೊಡುತ್ತೆ. ಅದನ್ನೇ ರೈಟ್ ಟು ಬೈ ಅಂತೀವಿ. ಈ ರೀತಿಯಾದಂಥ ಒಂದು ಕಾಂಟ್ರಾಕ್ಟ್ ಅನ್ನೇ ನಾವು ಆಪ್ಷನ್ಸ್ ಕಾಂಟ್ರಾಕ್ಟ್ ಅಥವಾ ಬರೀ ಆಪ್ಷನ್ಸ್ ಅಂತ ಕರಿತೀವಿ. ಇಂಥ ಒಂದು ಕಾಂಟ್ರಾಕ್ಟ್ ಅನ್ನ ಖರೀದಿಸಬೇಕಾದ್ರೆ ನಾವು ಖಂಡಿತವಾಗಿಯೂ ಪ್ರೀಮಿಯಂ ಅನ್ನ ಕಟ್ಟಲೇಬೇಕಾಗುತ್ತೆ. ಈಗ ಆಪ್ಷನ್ಸ್ ಕಾಂಟ್ರಾಕ್ಟ್ ಏನು ಅನ್ನೋದು ನಿಮಗೆ ಅರ್ಥ ಆಗಿರ್ಬೋದು. ಆಪ್ಷನ್ಸ್ ಕಾಂಟ್ರಾಕ್ಟ್ ನಲ್ಲೂ ಸಹ ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ರೀತಿಯೇ ಒಂದು ಅಸೆಟ್ ಅನ್ನ ಫ್ಯೂಚರ್ ಡೇಟ್ ನಲ್ಲಿ ಮಾರಾಟ ಮಾಡಲಾಗುತ್ತೆ. ಅದರಲ್ಲಿ ಒಂದು ಬದಲಾವಣೆ ಏನಂದ್ರೆ, ಆಪ್ಷನ್ಸ್ ಕಾಂಟ್ರಾಕ್ಟ್ ಬೈಯರ್ಗೆ ಆ ಅಸೆಟ್ ಅನ್ನ ಮಾರಾಟ ಮಾಡೋ ಅಥವಾ ಖರೀದಿ ಮಾಡೋ ಅಧಿಕಾರ ಇರುತ್ತೆ. ಅದು ಫ್ಯೂಚರ್ಸ್ ಕಾಂಟ್ರಾಕ್ಟ್ ನಲ್ಲಿ ಇರೋದಿಲ್ಲ. ಈಗ ಈ ಆಪ್ಷನ್ಸ್ ಕಾಂಟ್ರಾಕ್ಟ್ ಅನ್ನ ಸ್ಟಾಕ್ ಮಾರ್ಕೆಟ್ ನ ಉದಾಹರಣೆಯೊಂದಿಗೆ ನೋಡೋಣ. ಈಗ ಮತ್ತೆ ರಾಮುವಿನ ಉದಾಹರಣೆಗೆ ಬರೋಣ. ರಾಮು ಒಬ್ಬ ಟ್ರೇಡರ್. ಆತ ABC ಕಂಪನಿಯ ಶೇರ್ಸ್ ಅನ್ನ ಬಹಳ ಹತ್ತಿರದಿಂದ ಗಮನಿಸುತ್ತಿರ್ತಾನೆ. ಇಲ್ಲಿ ABC ಕಂಪನಿ ಅನ್ನೋದು ಒಂದು ಕಾಲ್ಪನಿಕ ಕಂಪನಿ ಅಷ್ಟೇ. ಇಲ್ಲಿ ABC ಕಂಪನಿಯ ಶೇರ್ ಪ್ರತಿ ಶೇರ್ಗೆ 1000 ರೂಪಾಯಿ ಅಂತೆ ಟ್ರೇಡ್ ಆಗ್ತಿರುತ್ತೆ. ಆದರೆ ರಾಮುಗೆ ತನ್ನ ಅನಾಲಿಸಿಸ್ ಪ್ರಕಾರ
ಇನ್ನು ಕೆಲವು ದಿನಗಳಲ್ಲಿ ಈ ABC ಕಂಪನಿಯ ಶೇರ್ 1000 ರೂಪಾಯಿಂದ ಕನಿಷ್ಠ ಪಕ್ಷ 1050 ರೂಪಾಯಿವರೆಗೂ ಹೆಚ್ಚಾಗತ್ತೆ ಅಂತ ಅನ್ಸುತ್ತೆ. ಈ ಬೆಲೆ ಏರಿಕೆಯಿಂದ ರಾಮು ಲಾಭ ಮಾಡಿಕೊಳ್ಳುವ ಆಲೋಚನೆ ಮಾಡ್ತಿದ್ದಾನೆ. ಈಗ ರಾಮು ABC ಕಂಪನಿಯ 100 ಶೇರ್ಸ್ ಅನ್ನ ಡೈರೆಕ್ಟ್ ಆಗಿ ಖರೀದಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆತನ ಬಳಿ ಅಷ್ಟು ಹಣವಿಲ್ಲ. ಹಾಗಾಗಿ ಆತನ ಬಳಿ ಈಗ 2 ದಾರಿಗಳಿದೆ. ಒಂದು ABC ಕಂಪನಿಯ ಫ್ಯೂಚರ್ಸ್ ಖರೀದಿ ಮಾಡೋದು ಅಥವಾ ABC ಕಂಪನಿಯ ಆಪ್ಷನ್ಸ್ ಖರೀದಿ ಮಾಡೋದು. ಇನ್ ಕೇಸ್ ರಾಮು ABC ಕಂಪನಿಯ ಫ್ಯೂಚರ್ಸ್ ಖರೀದಿ ಮಾಡಿದ್ರೆ, ಉದಾಹರಣೆಗೆ ABC ಫ್ಯೂಚರ್ಸ್ ನವೆಂಬರ್ 1020 ಅಂದ್ರೆ ನವೆಂಬರ್ನಲ್ಲಿ ಎಕ್ಸ್ಪೈರ್ ಆಗೋ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಖರೀದಿಸಿದ್ರೆ ಹಾಗೂ ಆ ಫ್ಯೂಚರ್ಸ್ ಕಾಂಟ್ರಾಕ್ಟ್ಗೆ 10% ಮಾರ್ಜಿನ್ ಇದ್ರೆ, ರಾಮುವಿನ ಒಟ್ಟಾರೆ ಇನ್ವೆಸ್ಟ್ಮೆಂಟ್ 10% ಇಂಟು 1020 ಇಂಟು 100 ಅಂದ್ರೆ ಒಟ್ಟು 10,200 ರೂಪಾಯಿಯಷ್ಟು ದುಡ್ಡನ್ನ ರಾಮು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಸಮಸ್ಯೆ ಏನಂದ್ರೆ, ಫ್ಯೂಚರ್ಸ್ ನಲ್ಲಿ ಆಪ್ಷನ್ಸ್ ಕಾಂಟ್ರಾಕ್ಟ್ ತರ ಶೇರ್ಸ್ ಅನ್ನ ಬೈ ಮಾಡದೇ ಇರುವಂತ ಯಾವುದೇ ಆಯ್ಕೆಗಳಿಲ್ಲ. ಹಾಗಾಗಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ ನಲ್ಲಿ ಆಗೋ ನಷ್ಟಕ್ಕೂ ಯಾವುದೇ ಲಿಮಿಟ್ಸ್ ಇಲ್ಲ. ಆದರೆ ಈ ಆಪ್ಷನ್ಸ್ ಕಾಂಟ್ರಾಕ್ಟ್ ನಲ್ಲಿ ಆಪ್ಷನ್ ಬೈಯರ್ಗೆ ಆಗಬಹುದಾದಂಥ ನಷ್ಟಕ್ಕೆ ಒಂದು ಲಿಮಿಟ್ ಇರುತ್ತೆ. ಇದೇ ಕಾರಣದಿಂದ ರಾಮು ಆಪ್ಷನ್ಸ್ ಕಾಂಟ್ರಾಕ್ಟ್ ನನ್ನ ಖರೀದಿ ಮಾಡ್ತಾನೆ. ಇಲ್ಲಿ ರಾಮು ABC 26 ನವೆಂಬರ್ 1020 ಕಾಲ್ ಆಪ್ಷನ್ ಅನ್ನ ಬೈ ಮಾಡ್ತಾನೆ. ಇಲ್ಲಿ 26 ನವೆಂಬರ್ ಅಂದ್ರೆ ಅದು ಈ ಆಪ್ಷನ್ ಕಾಂಟ್ರಾಕ್ಟ್ ನ ಎಕ್ಸ್ಪೈರಿ ಡೇಟ್. ಅಂದ್ರೆ ಆ ಡೇಟ್ನಲ್ಲಿ ಈ ಆಪ್ಷನ್ಸ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಿ ಹೋಗುತ್ತೆ. ಅಂದರೆ ಅವತ್ತಿನ ದಿನ ಈ ಆಪ್ಷನ್ಸ್ ಕಾಂಟ್ರಾಕ್ಟ್ ಅನ್ನು ನೀವು ಸ್ಕ್ವೇರ್ ಆಫ್ ಮಾಡಲಿಲ್ಲ ಅಂದರೆ ಅದು ಆಟೋಮೆಟಿಕ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ. ಇಲ್ಲಿ 1020 ಅಂತ ಇದೆಯಲ್ಲ, ಅದನ್ನು ನಾವು ಸ್ಟ್ರೈಕ್ ಪ್ರೈಸ್ ಅಂತೀವಿ. ಸ್ಟ್ರೈಕ್ ಪ್ರೈಸ್ ಅಂದರೆ ಎಕ್ಸ್ಪೈರಿ ದಿನ ಈ ರಾಮು ಶೇರ್ಸನ್ನು ಈ ಸ್ಟ್ರೈಕ್ ಪ್ರೈಸ್ಗೆ ಖರೀದಿ ಮಾಡ್ತಾನೆ. ಈ ಹಿಂದೆ ಹೇಳಿದ್ನಲ್ಲ, ಆ ಎಕ್ಸಾಂಪಲ್ನಲ್ಲಿ ಲ್ಯಾಂಡ್ನ ಬೆಲೆ 10 ಲಕ್ಷ ಅಂತ ಹೇಳಿದ್ನಲ್ಲ, ಅದನ್ನೇ ನಾವು ಆ ಕಾಂಟ್ರಾಕ್ಟ್ನ ಸ್ಟ್ರೈಕ್ ಪ್ರೈಸ್ ಅಂತ ಕರಿಬಹುದು. ಇಲ್ಲಿ ಮತ್ತೊಂದು ವಿಚಾರ ಅಂದರೆ, ಒಂದು ಆಪ್ಷನ್ ಕಾಂಟ್ರಾಕ್ಟ್ಗೆ ಒಬ್ಬ ಬೈಯರ್ ಇದ್ದ ಕಡೆ ಒಬ್ಬ ಸೆಲ್ಲರ್ ಇದ್ದೇ ಇರ್ತಾನೆ. ಆಪ್ಷನ್ ಸೆಲ್ ಮಾಡೋರ್ನ ಆಪ್ಷನ್ ರೈಟರ್ ಅಂತ ಕೂಡ ಕರೀತಾರೆ. ಅದೇ ರೀತಿ ಒಬ್ಬ ಸೆಲ್ಲರ್ ಇದ್ದ ಕಡೆ ಒಬ್ಬ ಬೈಯರ್ ಇದ್ದೇ ಇರ್ತಾನೆ. ಇಲ್ಲಿ ನಮ್ಮ ರಾಮು ಆಪ್ಷನ್ ಬೈಯರ್. ಇಲ್ಲಿ ಈಗ ರಾಮುವಿಗೆ ABC ಕಂಪನಿಯ ಸ್ಟಾಕ್ನ ಬೆಲೆ ಈಗಿರೋ ಬೆಲೆಗಿಂತ ಹೆಚ್ಚಾಗತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಆತ ಕಾಲ್ ಆಪ್ಷನ್ ಅನ್ನು ಖರೀದಿ ಮಾಡ್ತಾನೆ. ಈ 1020 ಕಾಲ್ ಆಪ್ಷನ್ ಅನ್ನು ಖರೀದಿ ಮಾಡೋದ್ರಿಂದ ರಾಮುವಿಗೆ ಶೇರ್ಸ್ ಅನ್ನು ನಿಗದಿತ ಸಮಯದಲ್ಲಿ ನಿಗದಿತ ಪ್ರೈಸ್ನಲ್ಲಿ ಬೈ ಮಾಡೋ ಅಧಿಕಾರವನ್ನು ಕೊಡುತ್ತೆ. ಇದನ್ನೇ ನಾವು ರೈಟ್ ಟು ಬೈ ಅಂತೀವಿ. ಅಂದರೆ ಒಬ್ಬ ಟ್ರೇಡರ್ ಒಂದು ಸ್ಟಾಕ್ನ ಬೆಲೆ ಈಗಿನ ಬೆಲೆಗಿಂತ ಹೆಚ್ಚಾಗತ್ತೆ ಅನ್ನೋ ನಿರ್ಧಾರಕ್ಕೆ ಬಂದಾಗ ಮಾತ್ರ ಕಾಲ್ ಆಪ್ಷನ್ ಅನ್ನು ಖರೀದಿ ಮಾಡ್ತಾನೆ. ಇಲ್ಲಿ ABC ಕಂಪನಿ ಆಪ್ಷನ್ಸ್ಗೆ 10 ರೂಪಾಯಿ ಅಂತ ಬೆಲೆ ನಿಗದಿ ಮಾಡಲಾಗಿದೆ. ಇದನ್ನೇ ನಾವು ಆಪ್ಷನ್ಸ್ ಪ್ರೀಮಿಯಂ ಅಂತೀವಿ. ಈಗ ABC ಕಂಪನಿಯ 100 ಆಪ್ಷನ್ಸ್ ಅನ್ನು ಖರೀದಿಸಬೇಕಾದ್ರೆ ರಾಮು ಕೇವಲ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಸ್ನೇಹಿತರೆ, ಇಲ್ಲಿ ಈಗ ಆಪ್ಷನ್ಸ್ ನ ಸ್ಟ್ರೈಕ್ ಪ್ರೈಸ್ ನ ಮಹತ್ವ ತಿಳ್ಕೊಳ್ಳೋಣ. ಕಾಲ್ ಆಪ್ಷನ್ ನಲ್ಲಿ ಯಾವಾಗಲೂ ಸ್ಟಾಕ್ ಪ್ರೈಸ್ ಸ್ಟ್ರೈಕ್ ಪ್ರೈಸ್ಗಿಂತ ಹೆಚ್ಚಿದ್ರೆ ಮಾತ್ರ ನಮಗೆ ಲಾಭ ಸಿಗುತ್ತೆ. ಈಗ ನಮ್ಮ ಈ ಎಕ್ಸಾಂಪಲ್ ನಲ್ಲಿ ABC 26 ನವೆಂಬರ್ 1020 ಕಾಲ್ ಆಪ್ಷನ್ ನ ಸ್ಟ್ರೈಕ್ ಪ್ರೈಸ್ 1020 ರೂಪೀಸ್. ಈಗ ಇನ್ ಕೇಸ್ ನವೆಂಬರ್ 26 ಅಂದ್ರೆ ನವೆಂಬರ್ 26ನೇ ತಾರೀಕು ಈ ಆಪ್ಷನ್ ಎಕ್ಸ್ಪೈರಿ ಆಗೋ ದಿನ ರಾಮು ಅಂದ್ಕೊಂಡಂತೆ ABC ಕಂಪನಿಯ ಸ್ಟಾಕ್ ಪ್ರೈಸ್ 1050 ರೂಪೀಸ್ಗೆ ಏರ್ತು ಅಂತ ಇಟ್ಕೊಳ್ಳೋಣ. ರಾಮುವಿನ ಒಟ್ಟಾರೆ ಲಾಭ 1050 ಮೈನಸ್ 1020 30 ರೂಪೀಸ್. ಮತ್ತೆ ಅದರಿಂದ 10 ರೂಪೀಸ್ ಪ್ರೀಮಿಯಂ ಅನ್ನ ಮೈನಸ್ ಮಾಡಿದ್ರೆ 20 ರೂಪಾಯಿ ಪ್ರಾಫಿಟ್ ಪ್ರತಿ ಶೇರ್ಗೆ ಒಟ್ಟಾರೆ ಪ್ರಾಫಿಟ್ 2000 ರೂಪಾಯಿ ಆಗುತ್ತೆ. ಅದೇ ಶೇರ್ ಪ್ರೈಸ್ 1050 ಬದಲು 919 ರೂಪೀಸ್ಗೆ ಇಳಿದ್ರೆ ಪ್ರತಿ ಶೇರ್ಗೆ 30 ರೂಪಾಯಿ ನಷ್ಟ ಆಗುತ್ತೆ. ಆದರೆ ಆ ಸಮಯದಲ್ಲಿ ರಾಮು ಆಪ್ಷನ್ ಬೈಯರ್ ಆಗಿರೋದ್ರಿಂದ ಆತ ತನ್ನ ಆಪ್ಷನ್ ಪ್ರೀಮಿಯಂ ಅನ್ನ ಬಿಟ್ಕೊಟ್ರೆ ಆಗೋ ಹೆಚ್ಚುವರಿ ಲಾಸ್ ಅನ್ನ ಆತ ತಪ್ಪಿಸಬಹುದು. ಆಗ ರಾಮುವಿನ ಒಟ್ಟಾರೆ ನಷ್ಟ 10 ರೂಪಾಯಿಗೆ ಸೀಮಿತಗೊಳ್ಳುತ್ತೆ. ಸ್ನೇಹಿತರೆ, ಈಗ ಇಲ್ಲಿ ಆಪ್ಷನ್ ಪೇ ಆಫ್ ಡಯಾಗ್ರಾಮ್ ಮುಖಾಂತರ ಒಂದು ಕಾಲ್ ಆಪ್ಷನ್ ನಲ್ಲಿ ಯಾವ ಪ್ರೈಸ್ ನಲ್ಲಿ ಲಾಭವಾಗುತ್ತೆ ಮತ್ತೆ ಯಾವ ಪ್ರೈಸ್ ನಲ್ಲಿ ಲಾಸ್ ಆಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಈ ಎಕ್ಸ್ ಆಕ್ಸಿಸ್ ನಲ್ಲಿ ಕಾಣ್ತಿರೋ ಲೈನ್ ನಮ್ಮ ಸ್ಟಾಕ್ ಪ್ರೈಸ್ ಅನ್ನ ತೋರಿಸುತ್ತೆ. ಈ ವೈ ಆಕ್ಸಿಸ್ ನಲ್ಲಿ ಕಾಣ್ತಿರೋ ಲೈನ್ ಪ್ರತಿ ಸ್ಟಾಕ್ ಪ್ರೈಸ್ಗೆ ಸಂಬಂಧಿಸಿದ ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ತೋರಿಸುತ್ತೆ. ಈಗ ಇಲ್ಲಿ ABC 26 ನವೆಂಬರ್ 1020 ಕಾಲ್ ಆಪ್ಷನ್ ನ ಸ್ಟ್ರೈಕ್ ಪ್ರೈಸ್ 1020 ರೂಪೀಸ್. ಇಲ್ಲಿ ಇನ್ ಕೇಸ್ ಎಕ್ಸ್ಪೈರಿ ಡೇಟ್ ನಂದು ABCಯ ಸ್ಟಾಕ್ ಪ್ರೈಸ್ 1020ಗೆ ರೀಚ್ ಆದಾಗ ನಮ್ಮ ಈ ಡಯಾಗ್ರಾಮ್ ನಲ್ಲಿ ಅದನ್ನ ಈ ರೀತಿ ತೋರಿಸಬಹುದು. ಈ ಪ್ರೈಸ್ ನಲ್ಲಿ ಸ್ಟಾಕ್ ಪ್ರೈಸ್ ಮತ್ತೆ ಸ್ಟ್ರೈಕ್ ಪ್ರೈಸ್ ಸೇಮ್ ಇರೋದ್ರಿಂದ ನಾವು ಕೊಟ್ಟ ಪ್ರೀಮಿಯಂನಷ್ಟು ನಮಗೆ ಲಾಸ್ ಆಗುತ್ತೆ. ಅಂದರೆ ಒಟ್ಟಾರೆ 1000 ರೂಪಾಯಿ ಲಾಸ್ ಆಗುತ್ತೆ. ಇಲ್ಲಿ
1020 ಸ್ಟ್ರೈಕ್ ಪ್ರೈಸ್ ಅನ್ನ 10 rupees ಪ್ರೀಮಿಯಂಗೆ ಆಡ್ ಮಾಡಿದ್ರೆ 1030 rupees ಆಗುತ್ತೆ. ಈ ವ್ಯಾಲ್ಯೂನ ಅಂದ್ರೆ ಈ 1030 rupees ಪ್ರೈಸ್ ಅನ್ನ ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಈ ಬ್ರೇಕ್ ಈವನ್ ಪಾಯಿಂಟ್ ನಲ್ಲಿ ಪ್ರಾಫಿಟ್ ಮತ್ತೆ ಲಾಸ್ ಎರಡು 0 ಇರುತ್ತೆ. ಅಂದ್ರೆ ಈ ಪ್ರೈಸ್ ನಲ್ಲಿ ರಾಮುಗೆ ಯಾವುದೇ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಇರಲ್ಲ. ರಾಮುಗೆ ಲಾಭ ಬರಬೇಕು ಅಂದ್ರೆ ಎಬಿಸಿಯ ಸ್ಟಾಕ್ ಪ್ರೈಸ್ ಈ ಬ್ರೇಕ್ ಈವನ್ ಪಾಯಿಂಟ್ ಅನ್ನ ದಾಟಿ ಹೋಗಬೇಕು. ಬ್ರೇಕ್ ಈವನ್ ಪಾಯಿಂಟ್ ಅನ್ನ ದಾಟಿದ ಮೇಲೆ ಸ್ಟಾಕ್ ಪ್ರೈಸ್ ನ ಪ್ರತಿ ₹1 ಬೆಲೆ ಏರಿಕೆ ಆದಾಗ ₹1 ಹೆಚ್ಚು ರಿಟರ್ನ್ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ಎಕ್ಸ್ಪೈರಿ ಡೇಟ್ ನಂದು ಎಬಿಸಿಯ ಸ್ಟಾಕ್ ಪ್ರೈಸ್ 1050 ಇದ್ರೆ ಮೊದಲೇ ಹೇಳಿದಾಗೆ ರಾಮುಗೆ ಪ್ರತಿ ಶೇರ್ಗೆ ₹20 ಹಾಗೆ ಒಟ್ಟಾರೆ ₹2000 ಪ್ರಾಫಿಟ್ ಬರುತ್ತೆ. ಅಂದ್ರೆ ₹1000 ಇನ್ವೆಸ್ಟ್ಮೆಂಟ್ ಮೇಲೆ ₹2000 ಪ್ರಾಫಿಟ್ ಅಂದ್ರೆ 200% ಪ್ರಾಫಿಟ್. ಇಲ್ಲಿ ಇನ್ ಕೇಸ್ ಎಕ್ಸ್ಪೈರಿ ಡೇಟ್ ನಂದು ಸ್ಟಾಕ್ ಪ್ರೈಸ್ 1020 ಗಿಂತ ಕಡಿಮೆ ಇದ್ರೆ ಮತ್ತೆ ಅದನ್ನ ನೀವು ಆ ದಿನ ಅದನ್ನ ಸ್ಕ್ವೇರ್ ಆಫ್ ಮಾಡಲಿಲ್ಲ ಅಂದ್ರೆ ಆಗ ಆ ದಿನದ ಕೊನೆಗೆ ಸ್ಟಾಕ್ ಎಕ್ಸ್ಚೇಂಜ್ ನವರು ಆಟೋಮೆಟಿಕ್ ಆಗಿ ನಿಮ್ಮ ಕಾಲ್ ಆಪ್ಷನ್ ಅನ್ನ ಸ್ಕ್ವೇರ್ ಆಫ್ ಮಾಡ್ತಾರೆ. ನಿಮ್ಮ ಖಾತೆಯಿಂದ ₹1000 ಆಪ್ಷನ್ಸ್ ನ ಪ್ರೀಮಿಯಂ ಚಾರ್ಜ್ ಪ್ಲಸ್ ಸ್ಟ್ಯಾಂಡರ್ಡ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ ಬ್ರೋಕರೇಜ್ ಚಾರ್ಜಸ್ ಎಲ್ಲ ಸೇರಿ ಆಟೋಮೆಟಿಕ್ ಆಗಿ ದುಡ್ಡು ಕಟ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಟ್ರೇಡಿಂಗ್ ನಲ್ಲಿ ನಿಮಗೆ ಪ್ರಾಫಿಟ್ ಬಂದ್ರೆ ಆ ಹೆಚ್ಚುವರಿ ಪ್ರಾಫಿಟ್ ಅನ್ನ ನಿಮ್ಮ ಅಕೌಂಟ್ಗೆ ಆಡ್ ಮಾಡಲಾಗುತ್ತೆ. ಈಗ ರಾಮುಗೆ ಎಬಿಸಿ ಕಂಪನಿಯ ಸ್ಟಾಕ್ ಪ್ರೈಸ್ ಇನ್ ಕೇಸ್ ಫ್ಯೂಚರ್ನಲ್ಲಿ ಕಡಿಮೆ ಆಗುತ್ತೆ ಅಂತ ಅನಿಸಿದ್ರೆ ಆಗ ಆತ ಎಬಿಸಿಯ ಪುಟ್ ಆಪ್ಷನ್ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಒಬ್ಬ ಟ್ರೇಡರ್ಗೆ ಒಂದು ಸ್ಟಾಕ್ನ ಬೆಲೆ ಫ್ಯೂಚರ್ನಲ್ಲಿ ಕಡಿಮೆ ಆಗುತ್ತೆ ಅಂತ ಅನಿಸಿದಾಗ ಆತ ಪುಟ್ ಆಪ್ಷನ್ ಅನ್ನು ಖರೀದಿ ಮಾಡ್ತಾನೆ. ಇದು ಕಾಲ್ ಆಪ್ಷನ್ಗೆ ಎಕ್ಸಾಕ್ಟ್ ಆಪೋಸಿಟ್ ಕಾನ್ಸೆಪ್ಟ್. ಉದಾಹರಣೆಗೆ ಇಲ್ಲಿ ರಾಮುಗೆ ಎಬಿಸಿಯ ಸ್ಟಾಕ್ ಪ್ರೈಸ್ ₹1000 ಇಂದ ₹950 ವರೆಗೂ ಇಳಿಯುತ್ತೆ ಅಂತ ಅನಿಸಿದಾಗ ಆತ ಎಬಿಸಿ 26 ನವೆಂಬರ್ 980 ಪುಟ್ ಆಪ್ಷನ್ ಅನ್ನು ಖರೀದಿ ಮಾಡ್ತಾನೆ. ಪುಟ್ ಆಪ್ಷನ್ ನಲ್ಲಿ ಸ್ಟಾಕ್ ಪ್ರೈಸ್ ಸ್ಟ್ರೈಕ್ ಪ್ರೈಸ್ ಗಿಂತ ಕಡಿಮೆ ಇದ್ದಷ್ಟು ಹೆಚ್ಚು ಲಾಭ ನಮಗೆ. ಈಗ ಇನ್ ಕೇಸ್ ಇಲ್ಲಿ ಎಬಿಸಿಯ ಸ್ಟಾಕ್ ಪ್ರೈಸ್ 950ಕ್ಕೆ ಇದ್ರೆ ರಾಮುಗೆ ಒಟ್ಟಾರೆ ₹2500 ಲಾಭ ಬರುತ್ತೆ. ಇಲ್ಲಿ ಆಪ್ಷನ್ಸ್ ಪ್ರೀಮಿಯಂ ಅನ್ನ ₹5 ಅಂತ ಕನ್ಸಿಡರ್ ಮಾಡಿದೀವಿ. ಪುಟ್ ಆಪ್ಷನ್ ಮತ್ತು ಕಾಲ್ ಆಪ್ಷನ್ ನ ಪ್ರೀಮಿಯಂ ಯಾವತ್ತು ಸೇಮ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸಾಮಾನ್ಯವಾಗಿ ಎರಡು ಬೇರೆ ಬೇರೆ ವ್ಯಾಲ್ಯೂ ಹೊಂದಿರುತ್ತೆ. ಕಾಲ್ ಆಪ್ಷನ್ ನಲ್ಲಿ ಆಪ್ಷನ್ ಬೈಯರ್ಗೆ ಬೈ ಮಾಡೋ ರೈಟ್ ಇದ್ರೆ ಇಲ್ಲಿ ಪುಟ್ ಆಪ್ಷನ್ ನಲ್ಲಿ ಆಪ್ಷನ್ ಬೈಯರ್ಗೆ ಸೆಲ್ ಮಾಡೋ ರೈಟ್ ಇರುತ್ತೆ. ಸ್ನೇಹಿತರೆ, ಇಲ್ಲಿ ರಿಲಯನ್ಸ್ ಇಂಡಸ್ಟ್ರಿನ ಒಂದು ಆಪ್ಷನ್ ಅನ್ನ ನಿಮ್ಮ ತಿಳುವಳಿಕೆಗೋಸ್ಕರ ನೋಡೋಣ. ಇದನ್ನ ನೋಡಬೇಕಾದ್ರೆ ನೀವು ಗೂಗಲ್ನಲ್ಲಿ NSE ಆಪ್ಷನ್ ಚೈನ್ ಅಂತ ಟೈಪ್ ಮಾಡಿ. ಈ ರೀತಿ ಇಲ್ಲಿ ಈ ಕೆಳಗಡೆ ಆಪ್ಷನ್ ಚೈನ್ NSE ಅಂತ ಕಾಣ್ತಿದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಸಿಂಬಲ್ ಅನ್ನೋ ಕಾಲಮ್ನಲ್ಲಿ ರಿಲಯನ್ಸ್ ಅನ್ನ ಈ ರೀತಿ ಸೆಲೆಕ್ಟ್ ಮಾಡಿ. ಇಲ್ಲಿ ನಂತರ ನಿಮಗೆ ಬೇಕಾದ ಎಕ್ಸ್ಪೈರಿ ಡೇಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು 29 ಅಕ್ಟೋಬರ್ 2020 ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಗೋ ಅನ್ನೋ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಬೇರೆ ಬೇರೆ ಸ್ಟ್ರೈಕ್ ಪ್ರೈಸ್ಗಳ ಆಪ್ಷನ್ಗಳನ್ನ ನಾವು ಕಾಣ್ಬೋದು. ಈಗ ಇಲ್ಲಿ ಉದಾಹರಣೆಗೆ 2350 ಸ್ಟ್ರೈಕ್ ಪ್ರೈಸ್ನ ಆಪ್ಷನ್ ಅನ್ನು ನೋಡಿ. 2350 ಕಾಲ್ ಆಪ್ಷನ್ನ ಬೆಲೆ ₹13.50 ಇದೆ. ಹಾಗೆ 2350 ಸ್ಟ್ರೈಕ್ ಪ್ರೈಸ್ನ ಪುಟ್ ಆಪ್ಷನ್ನ ಬೆಲೆ ₹177.95 ಇದೆ. ಇಲ್ಲಿ ನೀವು ನೋಡ್ತಿರೋ ಈ ಬೆಲೆ ನಾನು ವಿಡಿಯೋ ಮಾಡುವಾಗ ರೆಕಾರ್ಡ್ ಮಾಡಿರೋ ಬೆಲೆಗಳು. ಈ ಆಪ್ಷನ್ ಪ್ರೈಸನ್ನು ಇವತ್ತು ನೀವು ಚೆಕ್ ಮಾಡಿದ್ರೆ ಅದರ ಪ್ರೈಸ್ ಬದಲಾಗಿರುತ್ತೆ. ಸ್ನೇಹಿತರೆ, ಆಪ್ಷನ್ಸ್ ಬೇಸಿಕ್ಸ್ ಬಗ್ಗೆ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸಾಧ್ಯವಾದಷ್ಟು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಮರಿದಿರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ನನ್ನ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸ್ನೇಹಿತರೆ ಅತಿ ಶೀಘ್ರದಲ್ಲೇ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.